ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಯಾರಿಗೆ ಹೆಲ್ಪ್ ಮಾಡಕ್ ಹೋದ್ರು ಕೂಡ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಏನಾದ್ರು ಹಾಕ್ತಿದೆ ಅಂದಾಗ ಅದನ್ನೇ ಅವರು ವೃತ್ತಿಯಾಗಿ ತಗೊಳ್ತಾರೆ. ಓ ಇವ್ರು ನನ್ಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ಒಂದು ಅಂದ್ರೆ ಲೈಕ್ ಬೇರೆ ದಾರಿಯನ್ನು ಹೋಗೋದಾಗಿರ್ಬೋದು, ಈ ತರ ಆಗುತ್ತೆ. ಸೊ ಅದೆಲ್ಲೂ ಒಂದ್ ಕಡೆ ನಿಮ್ಮ ಲೈಫಲ್ಲಿ ಇಷ್ಟು ವರ್ಷಗಳ ಲೈಫ್ ಜರ್ನಿಯಲ್ಲಿ ಒಂದಷ್ಟು ಜನ ಬಂದೋಗಿರ್ತಾರೆ, ಎಲ್ಲೂ ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು. ಅಫ್ಕೋರ್ಸ್ ಮನುಷ್ಯರನ್ನ ತುಂಬ ಮಿಸ್ಯೂಸ್ ಮಾಡ್ತಾರೆ. ನಾನು ಅದಕ್ಕೆ ನನಗೆ ಆ್ಯನಿಮಲ್ಸ್ಗೆ ಜಾಸ್ತಿ ಕಂಪ್ಯಾಷನ್, ಬಿಕಾಸ್ ನಿಯತ್ತು ಜಾಸ್ತಿ. ಬಟ್ ಹಾಗಂತ ನಾವು ನಮ್ಮ ಲಿಮಿಟ್ ನಮಗೆ ಗೊತ್ತಿರಬೇಕು. ಸೊ ನಾವೇನು ಮಾಡಬೇಕು ಅಂತಂದರೆ ನಾವು ನಮ್ಮ ಕೇರ್ಫುಲ್ಲಲ್ಲಿರಬೇಕು, ಮಿಸ್ಯೂಸ್ ಆಗದೆ ಇರೋ ಥರ ನಾವಿರಬೇಕು. ಹಾಗಂತ ನಮ್ಮ ಕಂಪ್ಯಾಷನ್ನ ನಾವು ಕಳ್ಕೋಬಾರ್ದು. ಐ ಆಲ್ವೇಸ್ ಸೇ ದ್ಯಾಟ್ ನಮ್ಗೆ ಯಾರೋ ಒಬ್ಬರು ಮೋಸ ಮಾಡಿದ್ರು, ಯಾರೋ ಒಬ್ಬರು ಇದು ಮಾಡಿದ್ರು ಅಂತ ನಾವು ಎಚ್ಚರಿಸ್ಕೊಳ್ಬೇಕು ಹೊರತು ನಮ್ಮ ಕಂಪ್ಯಾಷನ್ ಕಡಿಮೆ ಆಗಬಾರ್ದು. ನಮಗೆ ಗೊತ್ತಿರಬೇಕು ಇದು ಲಿಮಿಟು, ನಾನು ಇಷ್ಟೇ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಅಥವಾ ನಾನು ಇಷ್ಟೇ ಮಾಡೋಕ್ಕೆ ಸಾಧ್ಯ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಕಂಪ್ಯಾಷನ್ ಕಡಿಮೆ ಆಗಬಾರ್ದು. ಎಸ್ಪೆಷಲಿ ಐ ಸೇ ಇವಾಗ ಜನರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಒಬ್ರು ಯಾರಾದರೂ ಮಾತಾಡಕ್ಕೆ ಬೇಕು. ದಟ್ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನಮಗೆ ಇವಾಗ ಏನು ಆಗ್ಬಿಟ್ಟಿದೆ ಅಂದರೆ ಈ ಜನ್ರೇಷನ್ಗೆ ಬೇಕಾದ್ರೆ ನಾವು ಗಂಟೆಗಟ್ಟಲೆ ಇನ್ಸ್ಟಾಗ್ರಾಮಲ್ಲಿ ಇರ್ತೀವಿ, ಒಬ್ರು ಮಾತು ಕೇಳೋ ಅಷ್ಟು ಟೈಮ್ ಇಲ್ಲ. ಹೌದು, ಗಂಟೆಗಟ್ಟಲೆ ಸ್ಕ್ರೋಲಿಂಗ್ ಬೇಕಾದ್ರೆ ಮಾಡ್ತೀವಿ. ಒಬ್ರದ್ದು ಕಷ್ಟ ನಾವು ಕೆಲವು ಸಂತಿ ಕೆಲವ್ರಿಗೆ ಬೇರೆ ಏನು ಬೇಕಾಗಿರಲ್ಲ, ಅವ್ರನ್ನ ಕೇಳೋರು ಯಾರಾದರೂ ಬೇಕು. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಅದು ತುಂಬ ಪೇಷನ್ಸ್ ಇದೆ. ನಾನು ಬೇಕಾದ್ರೆ ಗಂಟೆಗಟ್ಟಲೆ ಜನಗಳ ಪ್ರಾಬ್ಲಮ್ಸ್ ಕೇಳ್ತೀನಿ. ನಾನು ರೀಸೆಂಟಾಗಿ ಚೆನ್ನಾಗಿ ಹೋಗಿದ್ದೆ ಯಾವುದೋ ಒಂದು ಕೆಲಸದ ಮೇಲೆ. ಏರ್ಪೋರ್ಟಿಂದ ನನ್ನ ಹೋಟೆಲ್ವರೆಗೂ ನಾನು ನಮ್ಮ ಕ್ಯಾಬ್ ಡ್ರೈವರ್ದು ಪ್ರಾಬ್ಲಮ್ಸ್ ಕೇಳ್ಕೊಂಡು ಬಂದೆ. ಅವ್ರಿಗೆ ಜಸ್ಟ್ ಒಂದು ಪರ್ಸನ್ ಬೇಕು ಅದನ್ನ ಹೇಳ್ಕೊಳಕ್ಕೆ. ನಾನು ಇಲ್ಲೂ ಅಷ್ಟೇ, ವೆನ್ ಐ ಟೇಕ್ ಅ ಕ್ಯಾಬ್ ಅವರೇ ಹೇಳಿಲ್ಲ ಅಂದರೆ ನಾನೇ ಸ್ಟಾರ್ಟ್ ಮಾಡ್ತೀನಿ ಯಾವ ಊರು ಯಾವುದು ಅಂತ. ಆಮೇಲೆ ಅವ್ರದ್ದು ಶುರು ಆಗುತ್ತೆ. ಸೊ ನನಗೆ ತುಂಬ ಇಂಟ್ರೆಸ್ಟ್ ಬೇರೆಯವ್ರ ಕತೆ ಮೇಲೆ, ಬೇರೆಯವ್ರ ಲೈಫ್ ಮೇಲೆ. ಐ ಆಲ್ವೇಸ್ ಸೇ ಇನ್ನೊಬ್ರು ಲೈಫ್ ಮೇಲೆ ಇಂಟ್ರೆಸ್ಟ್ ಇಟ್ಕೊಳ್ಳಿ, ಬರೀ ನಿಮ್ಮದೇ ಇರಬಾರ್ದು. ಐ ಆಲ್ವೇಸ್ ಸಿ ಪೀಪಲ್ ಕಾರಲ್ಲಿ ಬರೀ ಹ್ಯಾವ್ ಇಂಟ್ರೆಸ್ಟ್ನಾ ಔಟ್ಸೈಡ್ ನೋಡಿ, ಹ್ಯಾವ್ ಅನ್ ಇಂಟ್ರೆಸ್ಟ್ ಇನ್ ಅನ್ ಅದರ್ ಪರ್ಸನ್. ದಟ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ದಟ್ ಯು ನೀಡ್ ಟು ಬಿಲ್ಡ್. ಅದು ನಮ್ಮಮ್ಮ ನನಗೆ ಬಿಲ್ಡ್ ಮಾಡಿರೋದ್ರಿಂದ ನನ್ನ ಹತ್ರ ಇದೆ. ನಾನು ಯಾವತ್ತು ನಾನು ಎಲ್ಲೇ ಟ್ರಾವೆಲ್ ಮಾಡಿ ನನ್ನ ಫೋನಲ್ಲಿರಲ್ಲ, ಪಕ್ಕದಲ್ಲಿ ಯಾರಿದ್ದಾರೋ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರದ್ದು ಈ ಹಿಸ್ಟ್ರಿ ತೆಗಿತೀನಿ. ನಂಗೆ ತುಂಬಾ ಇಂಟ್ರೆಸ್ಟ್ ಬೇರೆಯವ್ರ ಲೈಫ್. ಐ ಥಿಂಕ್ ನನ್ಗನ್ಸುತ್ತೆ ಏನಂತಂದ್ರೆ ತುಂಬಾ ಯಾರು ಸ್ಟ್ರಗಲ್ ಪಟ್ಟಿರ್ತಾರೋ ಅವರು ನಿಮ್ ತರ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ನಮ್ದೇ ಕಷ್ಟ ಅಂತ ನಾವು ಅನ್ಕೊಂಡಿರ್ತೀವಿ, ಬಟ್ ಬೇರೊಬ್ರದ್ದು ಅದಕ್ಕಿಂತ ದೊಡ್ಡ ಮಟ್ಟಕ್ಕೇನೆ ಕಷ್ಟ ಆಗುತ್ತೆ. ಎಲ್ಲರ ಲೈಫಲ್ಲೂ ಕಷ್ಟ ಇರುತ್ತೆ. ಯು ಶುಡ್ ಆಲ್ವೇಸ್ ನೋ ವಾಟ್ ಇಟ್ಸ್. ಅವಾಗ ನಿಮ್ ಲೈಫ್ ಕಷ್ಟಗಳು ಅದು ಅನ್ಸಲ್ಲ. ಆ್ಯಂಡ್ ಡೋಂಟ್ ಬಿ ಓನ್ಲಿ ಅಬೌಟ್ ಯೋರ್ ಲೈಫ್. ನಂದಿಂಗೆ ಓ ಗಾಡ್ ಪ್ಲೀಸ್, ನಂಗೆ ಹಂಗೆ ಇರೋಕ್ಕಾಗಲ್ಲ. ನಾನು ರೆಸ್ಟೋರೆಂಟ್ ಹೋದ್ರೂ ಬೇರೆ ಟೇಬಲಲ್ಲಿ ಏನು ನಡೀತಾ ಇದೆ ತುಂಬ ಇಂಟ್ರೆಸ್ಟ್ ನನಗೆ. ನನ್ಗೆ ಗಾಸಿಪಲ್ಲೂ ತುಂಬ ಇಂಟ್ರೆಸ್ಟ್, ನಂಗೆ ಸಖತ್ ಇಷ್ಟ. ನನ್ನ ಫ್ರೆಂಡ್ಸ್ನೆಲ್ಲ ಹೇಳ್ತೀನಿ ಗಾಸಿಪ್ ಹೇಳ್ರೆ ಏನಾದರೂ, ನಂಗೆ ಹೇಳ್ರೆ ಏನಾದರೂ ಲೇಟೆಸ್ಟ್. ನನ್ನ ಹಸ್ಬೆಂಡ್ ಮನೆಗೆ ಬಂದ್ರು ಹೇಳು ನಂಗೆ ಗಾಸಿಪ್ಪು. ಅಲ್ಲಿ JCB ಮಣ್ಣ ಹತ್ರ ಏನು ಗಾಸಿಪ್ ನಡೀತಾ ಇರುತ್ತೆ ನಿಮ್ಗೆ ಅಂತ. ಅಲ್ಲ, ಈಗ ಗಾಸಿಪ್ ಅಂತ ಹೇಳಿದ್ರಿ, ಕಾಲೇಜ್ ಟೈಮಲ್ಲಿ ಆಗಿರ್ಬೋದು ಅಥವಾ ಕೆಲಸದ ಟೈಮಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಸಿನಿಮಾ ರಂಗದಲ್ಲಿ ಸುಮ್ನೆ ಬೇಕು ಅಂತ ತಮಾಷೆಗೆ ಯಾವತ್ತಾದ್ರೂ ಗಾಸಿಪ್ ಮಾಡಿದ್ದುಂಟಾ ಅಂತ? ಅಫ್ಕೋರ್ಸ್, ಪ್ಲೀಸ್. ಯಾರಾದ್ರೂ ಹುಡುಗಿ ನಾನು ಗಾಸಿಪ್ ಮಾಡಲ್ಲ ಅಂದ್ರೆ ದೊಡ್ಡ ಲೈ. ಎಲ್ಲರೂ ಗಾಸಿಪ್ ಮಾಡ್ತೀವಿ, ನಮ್ಗೆ ಸಖತ್ ಇಷ್ಟ. ಹೆಣ್ಮಕ್ಳಿಗೆ ಗಾಸಿಪ್ ಅಂದ್ರೆ ಸಖತ್ ಇಷ್ಟ. ಬಟ್ ಆ ಗಾಸಿಪ್ಪು ಅವ್ರಿಗೆ ಹರ್ಟ್ ಮಾಡಬಾರ್ದು. ದಟ್ ಇಸ್ ವಾಟ್ ಐ ಆಲ್ವೇಸ್. ನೀವು ಯಾವತ್ತಾದ್ರೂ? ನಾನು ಯಾವತ್ತೂ ಯಾರಿಗೂ ಹರ್ಟ್ ಮಾಡಲ್ಲ, ಯಾವತ್ತೂ ಯಾರಿಗೂ ಕೆಟ್ಟದು ಬೈಸಲ್ಲ, ಕೆಟ್ಟದ್ದು ಮಾತಾಡಕ್ ಇಷ್ಟಪಡಲ್ಲ. ಗಾಸಿಪ್ ಇಸ್ ಕ್ಯೂಟ್. ಅಲ್ಲ, ಗಾಸಿಪ್ ಅವ್ರದ್ದು ಹಂಗಂದ್ರೆ ಹಂಗಿರ್ಬೇಕಷ್ಟೇ, ತಮಾಷೆಯಾಗಿರ್ಬೇಕು. ಅದು ನಮ್ಮ ತಮಾಷೆಯಾಗಿ ಇಟ್ಕೊಂಡಿರ್ಬೇಕು ಹೊರತು ನಾವು ಬೇರೆಯವ್ರನ್ನ ಹರ್ಟ್ ಮಾಡ್ಬಾರ್ದು, ಮನ್ಸು ನೋಯಿಸ್ಬಾರ್ದು. ಈ ತಮಾಷೆ ಮಾಡಕ್ ಹೋಗ್ಬಿಟ್ಟು ಅಮಾವಾಸ್ಯೆ ಆಯ್ತು ಅಂತಾರಲ್ಲ, ಆತರ ಇಲ್ಲ ಇಲ್ಲ ಇಲ್ಲ, ನಾನು ಯಾವತ್ತೂ ಹರ್ಟ್ ಮಾಡಲ್ಲ. ಹೆಲ್ದಿ ಗಾಸಿಪ್, ಹೆಲ್ದಿ. ಸೊ ಅಂತ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ ಏನಕ್ಕೆ ಬೇಕು ನಿಮ್ಗೆ ಈ ತರ ಹೇಳ್ತಾನೆ ಡೈಲಿ ಹೇಳ್ತಾನೆ, ನಿಮ್ಗೆ ಹೆಣ್ಮಕ್ಳಿಗೆ ಮಾಡಕ್ ಕೆಲಸ ಇಲ್ಲ ಅಂತ. ಅವ್ರು ಮಾಡಕ್ ಕೆಲಸ ಇಲ್ಲ, ಏನ್ ಮಾಡ್ತೀಯ? ಅವನಂತೂ ಗಾಸಿಪ್ ಹೇಳಲ್ಲ. ನಾನು ಹುಡುಗಿರು ಎಷ್ಟಿರುತ್ತೆ ಗೊತ್ತಾ, ಅವ್ರದ್ದು ಹಂಗಂತೆ ಇವ್ರದ್ದಿಲ್ಲಂತೆ ಗೊತ್ತಾ, ನೀವು ಚೆನ್ನಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.